ವೀಕ್ಷಕರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥ ಅತಿದೊಡ್ಡ ನೇಮಕಾತಿಗೆ ಸಿದ್ಧತೆಗೊಳ್ತಾ ಇದ್ದೀರಿ. ಎಲ್ಲರೂ ಕೂಡ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಸ್ನೇಹಿತರೆ, ಪರೀಕ್ಷೆಯನ್ನು ಮೊದಲ ಬಾರಿ ಬರಿತಾ ಇರತಕ್ಕಂಥವ್ರು ಮತ್ತು ಪರೀಕ್ಷೆಯ ಬಗ್ಗೆ ಭಯ ಇರತಕ್ಕಂಥವ್ರು ಮತ್ತು ಪರೀಕ್ಷೆಯ ಬಗ್ಗೆ ಪೂರ್ವಾನುಭವ ಇಲ್ಲದೆ ಇರತಕ್ಕಂಥವ್ರು ಭಾಳಷ್ಟು ಸಂದಿಗ್ಧ ಸ್ಥಿತಿಯಲ್ಲಿ ಇರ್ತಾರೆ. ಹೇಗೆ ಪರೀಕ್ಷೆ ಇರ್ಬೋದು ಅನ್ನುವಂತಹ ಆತಂಕ ಇರುತ್ತೆ. ಸೊ ಯಾರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ನಾನು ಈ ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು ಮತ್ತು ಒಂದು ಪ್ರಶ್ನೆ ಪತ್ರಿಕೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅದಕ್ಕೆ ಆನ್ಸರನ್ನು ಸುಲಭವಾಗಿ ಬಿಡಿಸುವಂತಹ ವಿಧಾನವನ್ನು ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಇದು 2017ರಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನಡೆದಂತಹ ಒಂದು ಪರೀಕ್ಷೆಯಾಗಿತ್ತು. ನಾನೆಚ್ಕೆಗೆ ಈ ಒಂದು ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳಲ್ಪಟ್ಟಿದ್ದು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಇದರಲ್ಲಿ ಕೇಳಿದಂತಹ ಮೊದಲನೆಯ ಪ್ರಶ್ನೆ, ಜನಪ್ರಿಯ ಕಾದಂಬರಿ ಸಂಸ್ಕಾರದ ಕರ್ತೃ ಯಾರು ಅಂತ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಗಿರೀಶ್ ಕಾರ್ನಾಡ್, ಎಸ್ ಎಲ್ ಭೈರಪ್ಪ, ಯು ಆರ್ ಅನಂತಮೂರ್ತಿ ಮತ್ತು ಕುವೆಂಪು ಅಂತಕ್ಕಂಥದ್ದು. ಈಗಾಗಲೇ ಈ ಒಂದು ಕೃತಿಗಳ ಬಗ್ಗೆ ಪರಿಚಯ ಇದ್ದರೆ ಖಂಡಿತವಾಗಿ ಗೊತ್ತಾಗುತ್ತೆ ನಿಮಗೆ. ಈ ಒಂದು ಕೃತಿಯನ್ನು ಬರೆದಿದ್ದಂಥದ್ದು ಯು ಆರ್ ಅನಂತಮೂರ್ತಿಯವರು ಸಂಸ್ಕಾರ ಕೃತಿಯ ಕರ್ತೃ ಆಗಿದ್ದರು. ಸೊ ಹಾಗಾಗಿ ಸ್ನೇಹಿತರೆ, ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳನ್ನು ನೆನ್ಪಿಟ್ಕೊಳ್ಳಿ. ಕೃತಿಗಳು ಹೇಗಿದೆ ಅಂತಂದರೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಥವಾ ಯಾವುದಾದರೂ ಪ್ರಶಸ್ತಿ ಪಾರಿತೋಷಕಗಳು ಲಭ್ಯವಾಗಿದ್ದರೆ ಅಂತಹ ಕೃತಿಗಳ ಬಗ್ಗೆ ಹೆಚ್ಚು ಕ್ವಶನ್ಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಎರಡನೆಯ ಪ್ರಶ್ನೆ, ತಾಳಿಕೋಟೆ ಕದನದ ಮಹತ್ವವೇನೆಂದರೆ ಅದರಿಂದ ಎ ಕೃಷ್ಣದೇವರಾಯನಿಗೆ ಜಯ ಲಭಿಸಿತು, ಬಿ ವಿಜಯನಗರದ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು, ಸಿ ಪೋರ್ಚುಗೀಸರು ಕರ್ನಾಟಕವನ್ನು ಪ್ರವೇಶ ಮಾಡ್ತಾರೆ, ಡಿ ದಕ್ಕನ್ನಿನ ಸುಲ್ತಾನರಿಗೆ ಸೋಲಾಯಿತು. ವೀಕ್ಷಕರೇ, ಈ ತಾಳಿಕೋಟೆ ಕದನ ವಿಜಯನಗರದ ಅರಸರಿಗೂ ಮತ್ತು ಬಹುಮನಿ ಸುಲ್ತಾನ ಅರಸರಿಗೂ ಕೂಡ ನಡೆದಿರ್ತಕ್ಕಂತಹ ಒಂದು ಪ್ರಮುಖ ಯುದ್ಧ. 1565ರಲ್ಲಿ ಈ ಒಂದು ಯುದ್ಧ ನಡೀತಕ್ಕಂಥದ್ದು. ಅದು ತಾಳಿಕೋಟೆ ಯುದ್ಧ ಅಥವಾ ರಕ್ಕಸತಂಗಡಿ ಯುದ್ಧ ಅಂತೇಳಿ ಕರೆಯಲ್ಪಟ್ಟಿದೆ. ಈ ಒಂದು ಯುದ್ಧದ ಮುಖಾಂತರವಾಗಿ ವಿಜಯನಗರದ ಸಾಮ್ರಾಜ್ಯ ಅವನತಿ ಆಗುತ್ತೆ, ಅಂದರೆ ಕಣ್ಮರೆ ಆಗುತ್ತೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್, ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರದ ಅತ್ಯಂತ ಉನ್ನತ ಶಿಖರದಲ್ಲಿದ್ದಂತಹ ಒಂದು ಕಾಲ ಆಗಿತ್ತು. ಅದೇ ಅವರ ಕಾಲಾವಧಿಯಲ್ಲಿಯೇ ಪೋರ್ಚುಗೀಸರು ದಕ್ಷಿಣಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ದಕ್ಕನಿ ಸುಲ್ತಾನರು ಇದಕ್ಕೆ ಇಲ್ಲಿ ವಿಜಯವನ್ನು ಸಾಧಿಸಿದ್ದು. ಹಾಗಾಗಿ ರೈಟ್ ಆನ್ಸರ್ ಈಸ್ ಬಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹರಿಯುತ್ತದೆ ಅಂತ. ಇದಕ್ಕೆ ರೈಟ್ ಆನ್ಸರ್ ಸಿ, ಹೊನ್ನಾವರದ ಮೂಲಕ ಈ ಶರಾವತಿ ನದಿ ಹರಿಯುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ನದಿಗಳ ಹರಿಯುವಂತಹ ದಿಕ್ಕು, ನದಿಗಳ ಉಗಮ ಸ್ಥಾನ, ನದಿಗಳು ಸಮುದ್ರ ಸೇರುವಂತಹ ಒಂದು ಸಂಗಮ ಸ್ಥಳ ಮತ್ತು 2 ನದಿಗಳು ಕೂಡುವಂತಹ ಪ್ರದೇಶದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲ್ಪಟ್ಟಿದ್ದಾರೆ. ಸೊ ಹಾಗಾಗಿ ಆ ನದಿಗಳ ಬಗ್ಗೆ ಪ್ರಮುಖವಾಗಿ ತಿಳ್ಕೊಂಡಿರಬೇಕಾಗುತ್ತೆ. 4ನೆಯ ಪ್ರಶ್ನೆ, 2011ನೇ ಸಾಲಿನ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಲಿಂಗಾನುಪಾತ ಎಷ್ಟಿತ್ತು ಅಂತ ಇದೆ. ಇಲ್ಲಿ ಆಯ್ಕೆಗಳು ನೋಡಿದರೆ ನೀವು ಓದಿದರೆ ಮಾತ್ರ ನೆನಪಾಗುತ್ತೆ. ಇಂತಹ ಒಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಅವರು ಇನ್ ಬಿಟ್ವೀನ್ ಭಾಳಷ್ಟು ಕಡಿಮೆ ಅಂತರದ ಪ್ರಶ್ನೆಯನ್ನು ಕೇಳಿರ್ತಾರೆ, ಉತ್ತರಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಜನಗಣತಿ ಬಗ್ಗೆ 1ರಿಂದ 2 ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ನೇಮಕಾತಿಯಲ್ಲೂ ಕೂಡ ಕೇಳಲ್ಪಟ್ಟಿದ್ದಾರೆ. ಹಾಗಾಗಿ ಜನಗಣತಿಯ ಬಗ್ಗೆ ಪ್ರಶ್ನೆಗಳನ್ನ ಓದ್ಕೊಳ್ಳೇಬೇಕಾಗುತ್ತೆ. ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ 968 ಅಂತ ಇದೆ. ಲಿಂಗಾನುಪಾತ ಅಂತಂದರೆ ಪ್ರತಿ 1000 ಪುರುಷರಿಗೆ ಇರ್ತಕ್ಕಂತಹ ಮಹಿಳೆಯರ ಸಂಖ್ಯೆಯನ್ನು ಲಿಂಗಾನುಪಾತ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಪ್ರತಿ 1000 ಪುರುಷರಿಗೆ 968 ಮಹಿಳೆಯರು ಇದ್ದಾರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ. ಮುಂದಿನ ಪ್ರಶ್ನೆ, ಉತ್ತರ ಪ್ರದೇಶದ ರಾಜಧಾನಿ ಯಾವುದು? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇರತಕ್ಕಂತಹ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿ ಕಂಪಲ್ಸರಿಯಾಗಿ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಸೊ ಇದರ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅಂತೇಳಿ ಈ 4 ಆಯ್ಕೆಗಳೇನು ಕೊಟ್ಟಿದ್ದಾರಲ್ಲ, ಇವೆಲ್ಲ ಕೂಡ ಉತ್ತರ ಪ್ರದೇಶದಲ್ಲಿ ಇರತಕ್ಕಂತಹ ಪ್ರಮುಖ ನಗರಗಳಿದೆ. ಆದರೆ ಇದರ ಒಂದು ಉತ್ತರ ಡಿ, ಲಕ್ನೋ ಇದರ ಒಂದು ರಾಜಧಾನಿ ಆಗಿದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ದ್ರಾವಿಡ ಭಾಷೆ ಅಂತ ತಿಳ್ಕೊಂಬಿಡಿ, ದಕ್ಷಿಣ ಭಾರತದ ಭಾಷೆಗಳು ಅಂತಕ್ಕಂಥದ್ದು. ಅಂದರೆ ದಕ್ಷಿಣ ಭಾರತ ಅಂತಂದರೆ ಯಾವ್ಯಾವ ರಾಜ್ಯಗಳು ಬರುತ್ತೆ ಅಂತಂದ್ರೆ ಅಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಈ 4 ರಾಜ್ಯಗಳು ಜೊತೆಗೆ ಗೋವಾ ಕೂಡ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ತೆಲುಗು ಆಂಧ್ರ ಪ್ರದೇಶದ ರಾಜ್ಯದ ಒಂದು ಭಾಷೆಯಾಗಿದೆ. ಮರಾಠಿ ಮಹಾರಾಷ್ಟ್ರ ಒಂದು ರಾಜ್ಯದ ಭಾಷೆಯಾಗಿದೆ. ತುಳು ಇದು ಕೂಡ
ಕರ್ನಾಟಕ ಅಥವಾ ಕರಾವಳಿ ತೀರದ ಒಂದು ಭಾಷೆಯಾಗಿರ್ತಕ್ಕಂಥದ್ದು. ಕನ್ನಡ ಕರ್ನಾಟಕದ ಭಾಷೆಯಾಗಿದೆ. ಇಲ್ಲಿ ಮರಾಠಿ ಏನಿದೆಯಲ್ಲ, ಈ ಮರಾಠಿಗೆ ಇರ್ತಕ್ಕಂಥದ್ದು ಇದು ದ್ರಾವಿಡ ಭಾಷೆ ಅಲ್ಲ, ಇದು ಹಿಂದಿಯನ್ನೇ ಹೋಲುವಂತಹ ಭಾಷೆ. ಇದಕ್ಕೆ ಸ್ವಂತ ಲಿಪಿ ಇಲ್ಲ. ಸೊ ಹಾಗಾಗಿ ಇದು ಹಿಂದಿ ಲಿಪಿಯನ್ನೇ ಬಳಸ್ತಕ್ಕಂಥದ್ದು. ಇಲ್ಲಿ ದ್ರಾವಿಡ ಭಾಷೆ ಅಂದರೆ ತೆಲುಗು, ತುಳು, ಕನ್ನಡ ಮತ್ತು ತಮಿಳು ಮುಂತಾದ ಭಾಷೆಗಳು ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಬಿ ಸರಿಯಾಗಿರುವಂತಹ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನು ಮುಖ್ಯವಾಗಿ ಬೆಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಕೋಲಾರ, ಉಡುಪಿ, ಚಿಕ್ಕಮಗಳೂರು ಮತ್ತು ಬೆಳಗಾವಿ. ಇದು ರೈಟ್ ಆನ್ಸರ್. ಚಿಕ್ಕಮಗಳೂರಿನ ಒಂದು ಕಾಫಿ ಎಸ್ಟೇಟ್ಗಳು ಬಹಳ ಫೇಮಸ್ ಆಗಿದೆ, ವರ್ಲ್ಡ್ ಫೇಮಸ್ ಆಗಿದೆ. ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯನ್ನು ಬೆಳೀತಕ್ಕಂಥದ್ದು ಕರ್ನಾಟಕದಲ್ಲಿ. ಅದು ಕೂಡ ಚಿಕ್ಕಮಗಳೂರು ಅತಿ ಹೆಚ್ಚಿನ ಕಾಫಿ ಬೆಳೆಯನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಒಂದು ಜಿಲ್ಲೆ ಆಗಿದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಯ ಮುಖಾಂತರ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ನಾವು ಪ್ರತಿ ಜಿಲ್ಲೆಗಳ ಒಂದು ಪ್ರಾಮುಖ್ಯತೆ, ಆ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಪ್ರಮುಖವಾದಂತಹ ಬೆಳೆ ಅಥವಾ ಅಲ್ಲಿರುವಂತಹ ಕೈಗಾರಿಕೆಗಳಿರ್ಬೋದು ಅಥವಾ ಉತ್ಪಾದನೆಗಳಿರ್ಬೋದು, ಅಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಮುಂದಿನ ಪ್ರಶ್ನೆ, ಶ್ವೇತಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಶ್ವೇತಕ್ರಾಂತಿ ಅಂತಂದರೆ ಹಲವಾರು ಉತ್ಪಾದನಾ ಕ್ರಾಂತಿಗಳಿದೆ. ಅದರಲ್ಲಿ ಶ್ವೇತಕ್ರಾಂತಿ ಬರ್ತಕ್ಕಂಥದ್ದು ಹಾಲು ಉತ್ಪಾದನೆ. ಇದನ್ನು ವರ್ಗೀಸ್ ಕುರಿಯನ್ ಅವರು, ಅಂದರೆ ಗುಜರಾತಿನ ಮೂಲದವರು, ನಮ್ಮ ದೇಶದಲ್ಲಿ ಈ ಕ್ರಾಂತಿ ಉಂಟಾಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. 10ನೆಯ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯದ ಕರ್ತೃ ಯಾರಾಗಿದ್ದಾರೆ? ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಒಂದು ಕೃತಿ ಇದೆ. ಸೊ ಇದರ ಒಂದು ಕರ್ತೃ ಪಂಪ ವಿಕ್ರಮಾರ್ಜುನ ವಿಜಯ ಈ ಒಂದು ಕೃತಿಯನ್ನು ಬರೀತಾರೆ. ತನ್ನ ದೊರೆಯನ್ನು ಮಹಾಭಾರತದಲ್ಲಿ ಬರ್ತಕ್ಕಂಥ ಅರ್ಜುನನ ಪಾತ್ರಕ್ಕೆ ಹೋಲಿಸಿ ಈ ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, 2016ನೇ ಸಾಲಿನ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಯಾರು? ಇಲ್ಲಿ 4 ಆಯ್ಕೆಗಳಿದೆ. ಶಂಕಘೋಷ್, ರಾಮಚಂದ್ರ ಗುಹಾ, ಎಸ್.ಎಲ್. ಭೈರಪ್ಪ, ಕು. ವೀರಭದ್ರಪ್ಪ ಅಂತೇಳಿ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಎ. ಶಂಕಘೋಷ್ ಅಂತಕ್ಕಂಥವ್ರು. ಸೊ ಇವರಿಗೆ ಜ್ಞಾನಪೀಠ ಅವಾರ್ಡ್ ಬಂತು. ಸ್ನೇಹಿತರೆ, ಪ್ರತಿ ವರ್ಷ ಅಥವಾ ನೀವು ಹೋಗ್ತಾ ಇರುವಂಥ ಪರೀಕ್ಷೆ ಅಟೆಂಡ್ ಮಾಡ್ತಾ ಇರತಕ್ಕಂಥ ದಿನಾಂಕದಿಂದ ಕನಿಷ್ಠ 1 ವರ್ಷದವರೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಏನು ನಡೆದಿದೆ, ಯಾವ ಪ್ರಶಸ್ತಿಗಳು ಯಾರ್ಯಾರಿಗೆ ಓದುವ, ಅದು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂತಹ ಪ್ರಮುಖ ಪ್ರಶಸ್ತಿಗಳು ಯಾರ್ಯಾರು ಪಡೆದುಕೊಂಡಿದ್ದಾರೆ, ಯಾವ ಗೇಮ್ನಲ್ಲಿ ಯಾರು ಚಾಂಪಿಯನ್ ಆದರೂ, ರನ್ನರ್ ಅಪ್ ಆದರೂ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಲ್ಪಡ್ತಾರೆ. ಇನ್ನು 13ನೇ ಪ್ರಶ್ನೆ, ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ? ಇಲ್ಲಿ ಸಂಸತ್ತಿನ ಸದಸ್ಯರುಗಳು ಮಾತ್ರ, ವಿಧಾನ ಪರಿಷತ್ತು ಮತ್ತು ವಿಧಾನಸಭಾ ಸದಸ್ಯರುಗಳು ಮಾತ್ರ, ರಾಜ್ಯಸಭಾ, ಲೋಕಸಭಾ ಮತ್ತು ವಿಧಾನ ಪರಿಷತ್ನ ಸದಸ್ಯರುಗಳು ಮಾತ್ರ, ರಾಜ್ಯಸಭಾ, ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರುಗಳು ಮಾತ್ರ ಅಂತೇಳಿ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಷ್ಟ್ರಪತಿ ಅಂತಂದರೆ ಅಥವಾ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಅಂತೇಳಿ ಅವರು ಇಡೀ ಭಾರತವನ್ನು ಪ್ರತಿನಿಧಿಸುವಂಥ ಅಥವಾ ಭಾರತದ ಮೊದಲ ಪ್ರಜೆ ಆಗಿರ್ತಾರೆ. ಹಾಗಾಗಿ ರಾಜ್ಯಸಭಾ ಮತ್ತು ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರುಗಳು, ರಾಜ್ಯದ ವಿಧಾನಸಭಾ ಸದಸ್ಯರುಗಳು ಈ ಒಂದು ಎಲೆಕ್ಷನ್ನಲ್ಲಿ ವೋಟಿಂಗನ್ನು ಚಲಾಯಿಸ್ತಾರೆ. ಹಾಗಾಗಿ ರೈಟ್ ಆನ್ಸರ್ ಡಿ. ಮುಂದಿನ ಪ್ರಶ್ನೆ, ನ್ಯೂಜಿಲೆಂಡ್ ದೇಶದ ರಾಜಧಾನಿ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಲ್ಪಡಲಾಗಿದೆ. ಸ್ನೇಹಿತರೆ, ದೇಶದ ಒಳಗಿನ ರಾಜ್ಯಗಳದ್ದು ಮಾತ್ರ ಅಲ್ಲದೆ ಜಗತ್ತಿನ ವಿವಿಧ ರಾಷ್ಟ್ರಗಳ ರಾಜಧಾನಿಯನ್ನು ಕೇಳಲ್ಪಡಲಾಗುತ್ತೆ. ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಯಾವುದು ಆ ಸಂದರ್ಭದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂತಹ ದೇಶ ಅಥವಾ ಯಾವುದೇ ನಮ್ಮ ದೇಶದ ಜೊತೆಗೆ ಆ ದೇಶದ ಜೊತೆ ನಡೀತಕ್ಕಂಥ ಒಪ್ಪಂದ ಅಥವಾ ಯಾವುದಾದರೂ ಮುಖ್ಯ ಅನ್ನಿಸ್ತಕ್ಕಂತಹ ದೇಶಗಳು ಆ ಸಂದರ್ಭದಲ್ಲಿ ಜನರ ಬಾಯಲ್ಲಿದ್ದರೆ ಅಂತಹ ದೇಶಗಳ ರಾಜಧಾನಿಯನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಅಥವಾ ನೀವು ಎಲ್ಲ ದೇಶದ ರಾಜಧಾನಿ ಹೆಸರನ್ನು ಒಂದು ಸರಿ ಓದುವಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಳುವಂಥದ್ದು ಬೆಟರ್ ನನ್ನ ಪ್ರಕಾರ. ಇದಕ್ಕೆ ಆನ್ಸರ್ ಡಿ, ವೆಲ್ಲಿಂಗ್ಟನ್ ಅಂತಕ್ಕಂಥದ್ದು. 16ನೇ ಪ್ರಶ್ನೆ, ಶ್ರೀಹರಿಕೋಟ ಸ್ಥಳವು ಯಾವ ಕಾರಣಕ್ಕಾಗಿ ಪ್ರಸಿದ್ಧವಾಗಿದೆ ಅಂತ ಇದೆ. ಶ್ರೀಹರಿಕೋಟ ಇಲ್ಲಿ ಕೇಳಿರ್ತಕ್ಕಂಥ 4 ಆಯ್ಕೆಗಳು ಅಂತಂದರೆ ಕ್ರಿಕೆಟ್ ಕ್ರೀಡಾಂಗಣ, ಧಾರ್ಮಿಕ ಸ್ಥಳ, ಬಾಹ್ಯಾಕಾಶ ಕೇಂದ್ರ, ರಾಜಕೀಯ ಚಟುವಟಿಕೆಗಳು. ಸ್ನೇಹಿತರೆ, ಇಲ್ಲಿ ಇದು ಶ್ರೀಹರಿಕೋಟ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿದೆ. ಇದು ಬಾಹ್ಯಾಕಾಶ ಕೇಂದ್ರ ಆಗಿದೆ. ಸೊ ಇಲ್ಲಿನ ಮೂಲಕ ನಮ್ಮ ಯಾವುದೇ ಒಂದು ಉಪಗ್ರಹಗಳನ್ನು ಆರ್ಬಿಟರ್ಗೆ ಸೇರಿಸ್ತಕ್ಕಂತಹ ಒಂದು ಉಡಾವಣಾ ಸ್ಥಳ ಇಲ್ಲಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಾಹ್ಯಾಕಾಶ ಕೇಂದ್ರ. ಇದಕ್ಕೆ ನೀವು ದಿನನಿತ್ಯದ ಪತ್ರಿಕೆಗಳನ್ನು ಓದಿದಾಗ ಸೊ ಇಂತಹ ಸ್ಥಳದ ಬಗ್ಗೆ ಹೆಚ್ಚು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. GST ಎಂದರೆ ಏನು ಅಂತೇಳಿ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಇತ್ತೀಚೆಗೆ ಅದನ್ನು ಭಾರತದಲ್ಲಿ ಇಂಪೋಸ್ ಮಾಡಲಾಯಿತು. ಇದು 20ನೆಯ ಪ್ರಶ್ನೆ, ಚಂಪಾರಣ್ಯ ಸತ್ಯಾಗ್ರಹದ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಯಾರು ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಿ, ಮಹಾತ್ಮ ಗಾಂಧಿ. ಅವರು ಭಾರತದಲ್ಲಿ ಹಮ್ಮಿಕೊಂಡ ಮೊದಲ ಸತ್ಯಾಗ್ರಹ 1917ರಲ್ಲಿ ಅಂತಂದರೆ ಅದು ಚಂಪಾರಣ್ಯ ಸತ್ಯಾಗ್ರಹ ಆಗಿದೆ. ಇದರ ಬಗ್ಗೆ ಯಾವಾಗಲೂ ಕೂಡ ಒಂದು ಕ್ವಶನ್ ಇದ್ದೇ ಇರುತ್ತೆ. 21ನೇ ಪ್ರಶ್ನೆ, ಈ ವಾದ್ಯವು ತಾಳವಾದ್ಯವಾಗಿದೆ ಅಂತಕ್ಕಂಥದ್ದು. 21ನೇದಕ್ಕೆ ಮೃದಂಗ. ಸೊ ಇದರ ಬಗ್ಗೆ ಒಂದು
ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಭಾರತದ ಪ್ರಮುಖ ವಾದ್ಯಗಳಿರ್ಬೋದು ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಮುಂತಾದ ಪ್ರಮುಖ ಜಾನಪದ ನೃತ್ಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬಂದೇ ಬರುತ್ತೆ. ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಿದೆ, ನವದೆಹಲಿ. ವಿಧಾನ ಪರಿಷತ್ನ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಂತಹ ಕಾರ್ಯಕ್ರಮ ಯಾವುದು ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಸ್ತ್ರೀ ಶಕ್ತಿ ಅಂತೇಳಿ. ಪ್ರತಿ ಗ್ರಾಮದಲ್ಲೂ ಕೂಡ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಮಹಿಳೆಯರನ್ನು ಒಂದು ಆರ್ಥಿಕ ಸ್ವಾವಲಂಬಿಯಾಗಿ ಮತ್ತು ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ. ಇನ್ನು ಸ್ನೇಹಿತರೆ, 29ನೇದು ಕರ್ನಾಟಕ ಸಂಕ್ರಾಂತಿ ವೃತ್ತವು ಈ ರಾಜ್ಯದ ಮೂಲಕ ಹಾದು ಹೋಗುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಕರ್ನಾಟಕ ಸಂಕ್ರಾಂತಿ ವೃತ್ತ ಅದು ನಮ್ಮ ಒಂದು ಭೂಮಿಯ ಮೇಲೆ ಎಳೆದಿರ್ತಕ್ಕಂಥ ಒಂದು ಕಾಲ್ಪನಿಕ ವೃತ್ತ ಆಗಿದೆ. ಸೊ ಇದಕ್ಕೆ 23.5 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿರ್ತಕ್ಕಂಥ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಸ್ಸಾಂನ ಮೂಲಕ ಹಾದು ಹೋಗ್ತಕ್ಕಂಥದ್ದು. ಡಿ ಮಿಜೋರಂನ ಮೂಲಕ ಇದು ಹಾದು ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು 30ನೆಯ ಪ್ರಶ್ನೆ, ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಯಾವುದು ಅಂತೇಳಿ. ಇತ್ತೀಚಿನ ಪ್ರಶ್ನೆಗಳಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾ ಇದೆ. ಸೊ ಸಂಸ್ಕಾರಕ ಅಂತಂದರೆ ಮೇನ್ ಪ್ರೊಸೀಜರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಇದಿಲ್ಲದೇ ಇದ್ದರೆ ಕಂಪ್ಯೂಟರ್ ಯಾವುದೇ ರೀತಿಯ ವರ್ಕನ್ನು ಮಾಡೋದಿಲ್ಲ ಮತ್ತು ಯಾವುದು ಸಾಧ್ಯ ಆಗೋದಿಲ್ಲ. ಅದು ಯಾವುದು ಅಂತಂದರೆ CPU ಅಂದರೆ ಕಂಟ್ರೋಲ್ ಪ್ರೊಸೆಸರ್ ಯೂನಿಟ್ ಅಂತೇಳಿ. ಸೊ ಇದರ ಒಂದು ನಿಮಗೆ ಲಾಂಗ್ ಫಾರ್ಮ್ ಗೊತ್ತಿದ್ದರೆ ಸಾಕು, ಇದಕ್ಕೆ ರೈಟ್ ಆನ್ಸರನ್ನು ಬರೆದುಬಿಡ್ತೀರಿ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ ಅಂತ ಮತ್ತೊಂದು ಪ್ರಶ್ನೆ ಇದೆ. ಇದಕ್ಕೆ ಇನ್ಪುಟ್ ಅಂತಂದರೆ ಹೊರಗಿನಿಂದ ಕಂಪ್ಯೂಟರ್ಗೆ ಜೋಡಿಸ್ತಕ್ಕಂಥದ್ದು, ಅದರ ಮೂಲಕ ಕಂಪ್ಯೂಟರ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದನ್ನು ಇನ್ಪುಟ್ ಅಂತೇಳಿ ಕರಿತೀವಿ. ಈಗ ನಾವು ಒಂದು ಮೌಸನ್ನು ಹಾಕಿದರೆ ಹೊರಗಡೆಯಿಂದ ನಾವು ಮೌಸ್ನ ಮೂಲಕ ಕಂಪ್ಯೂಟರ್ನ ನಿಯಂತ್ರಣ ಮಾಡ್ಬೋದು. ಸೊ ಅದನ್ನು ಇನ್ಪುಟ್ ಅಂತೇಳಿ ಕರಿತೀವಿ. ಔಟ್ಪುಟ್ ಅಂದರೆ ಕಂಪ್ಯೂಟರ್ ಯಾವುದೇ ಕೆಲಸವನ್ನು ಮಾಡಿದಾಗ ಅದು ಹೊರಗೆ ಸೂಚಿಸ್ತದೆ. ಅದು ಉದಾಹರಣೆಗೆ ಸ್ಪೀಕರ್, ಅದು ಅದರೊಳಗೆ ಸಾಂಗ್ ಪ್ಲೇ ಆದರೆ ಸ್ಪೀಕರ್ ಮೂಲಕ ನಮಗೆ ಕೇಳುತ್ತೆ. ಇನ್ನು ಮಾನಿಟರ್, ಅದರಲ್ಲಿ ಬೋರ್ಡಲ್ಲಿ ಒಂದು ಯಾವುದೋ ಮೂವಿ ಪ್ಲೇ ಆಯಿತು ಅಂದರೆ ನಾವು ಅದನ್ನು ವಿಸಿಬಲ್ ಮಾಡ್ಬೋದು, ನೋಡ್ಬೋದು. ಪ್ರಿಂಟರ್, ಅದರಲ್ಲಿ ನಾವು ಪ್ರಿಂಟ್ ಕೊಟ್ಟರೆ ಆ ಪ್ರಿಂಟಿಂಗ್ ಹೊರಗೆ ಬರುತ್ತೆ. ಸೊ ಇದು ಔಟ್ಪುಟ್ ಅಂತೇಳಿ ಕರಿತೀವಿ. ಹಾಗಾಗಿ ರೈಟ್ ಆನ್ಸರ್ ಇದು ಮೌಸ್ ಆಗಿದೆ. ಇನ್ನು ದಂಗಲ್ ಎಂಬ ಹಿಂದಿ ಚಿತ್ರವನ್ನು ಯಾವ ಕ್ರೀಡಾಪಟುವಿನ ಜೀವನದ ಮೇಲೆ ನಿರ್ಮಿಸಲಾಗಿದೆ ಅಂತ ಇರ್ತಕ್ಕಂಥದ್ದು. ಸೊ ಇದಕ್ಕೆ ರೈಟ್ ಆನ್ಸರ್ ಗೀತಾ ಫೋಗೋಟ್ ಅಂತಕ್ಕಂಥವ್ರು, ಇವರು ಕ್ರೀಡಾಪಟುಗಳು. ಸ್ನೇಹಿತರೆ, ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತಕ್ಕಂಥ ಕೆಲವು ಘಟನೆಗಳನ್ನು ಹಾಗೆ ಮರ್ತು ಬಿಡ್ತೀವಿ. ಈಗ ಉದಾಹರಣೆಗೆ ಟಿವಿಯನ್ನು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಜಾಹೀರಾತು ಬರುತ್ತೆ, ಅದರ ಬಗ್ಗೆನೇ ಪ್ರಶ್ನೆಗಳು ಕೇಳ್ತಾ ಇರುತ್ತೆ. ಸೊ ಹಾಗಾಗಿ GK ಕ್ವೆಶ್ಚನ್ ಅಂದರೆ ಇದೇ ರೀತಿ ಬರಬೇಕು ಅಂತೇನಿಲ್ಲ. ನೀವೊಂದು ಫ್ಲೆಕ್ಸನ್ನು ನೋಡ್ತಾ ಇದ್ದರೆ ಆ ಫ್ಲೆಕ್ಸನ್ನು ತಿಳ್ಕೊಂಬಿಡಿ, ಅಥವಾ ಪತ್ರಿಕೆಯಲ್ಲಿ ಒಂದು ಸರ್ಕಾರ ಜಾಹೀರಾತು ಕೊಟ್ಟಿರುತ್ತೆ, ಅದನ್ನು ಒಂದ್ಸರಿ ನೋಡ್ಕೊಂಬಿಡಿ. ಯಾಕೆಂದರೆ ಕಾಮನ್ ಸೆನ್ಸ್ಗೆ ಕೇಳ್ತಕ್ಕಂಥ ಕೆಲವು ಪ್ರಶ್ನೆಗಳು ಇರುತ್ತೆ. ಅಂಥ ಪ್ರಶ್ನೆಗಳನ್ನು ಇತ್ತೀಚೆಗೆ ಕೇಳ್ತಾ ಇದ್ದಾರೆ ಹೆಚ್ಚಾಗಿ. ನೋಡಿ, ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. ಅಮಾನವೀಯ ನಿರ್ಭಯ ಪ್ರಕರಣ ಎಲ್ಲಿ ನಡೆಯಿತು ಅಂತೇಳಿ. ದೆಹಲಿಯಲ್ಲಿ ನಡೆಯಿತು. ಅದು ದೊಡ್ಡ ಮಟ್ಟದ ಜಗತ್ವಿಖ್ಯಾತ ಅಥವಾ ಜಗತ್ಕುಖ್ಯಾತ ಆಯಿತು ಅಂತ ನಾವು ಹೇಳ್ಬೋದು. ದೆಹಲಿಯಲ್ಲಿ ನಡೆದಂತಹ ಈ ಪ್ರಕರಣ ದೇಶದಲ್ಲಿ ಹಲವಾರು ನಾಟಕೀಯ ಪ್ರಕರಣಗಳಿಗೆ ಅಥವಾ ರಾಜಕೀಯ ಧ್ರುವೀಕರಣಕ್ಕೆ, ರಾಜಕೀಯವಾಗಿ ಹಲವಾರು ಏಳು ಬೀಳುಗಳಿಗೆ ಕಾರಣ ಆಗಿದ್ದು ಸುಳ್ಳಲ್ಲ. ಇನ್ನು ಕೋಲ್ಕತ್ತಾ ನಗರ ಯಾವ ನದಿಯ ದಂಡೆಯ ಮೇಲಿದೆ? ಇದಕ್ಕೆ ಆನ್ಸರ್ ಹೂಗ್ಲಿ. ಸ್ನೇಹಿತರೆ, ನದಿ ಮತ್ತು ಅದರ ದಂಡೆಗಳ ಮೇಲಿರ್ತಕ್ಕಂಥ ನಗರಗಳ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು? ಅದು ಪ್ರತಿಷ್ಠಾನ ಅಂತೇಳಿ ಕರೆಯಲಾಗುತ್ತೆ. ಸೊ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ರಾಜ್ಯವಂಶಗಳು ಮತ್ತು ಅದರ ರಾಜಧಾನಿಗಳ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಮತ್ತು ಆ ರಾಜಸಂಸ್ಥೆಗಳ ಸ್ಥಾಪಕರ ಬಗ್ಗೆಯೂ ಕೂಡ ಮತ್ತು ಅದರ ಪ್ರಸಿದ್ಧ ಅರಸರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು? ಈ ಮುಂಚೆನೇ ಹೇಳಿದ್ದೆ ಯಾವುದೋ ಒಂದು ಪ್ರಶ್ನೆಗೆ ಇದು ಲಿಂಕ್ ಆಯಿತು. ಇದಕ್ಕೆ ಆನ್ಸರ್ ಎ, ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂತಹ ರಾಜ್ಯ ಆಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ದೇಶ ಯಾವುದು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಡಿ, ಭಾರತ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುತ್ತೆ. ಅದು ಪ್ರಾಚೀನ ಕಾಲದಿಂದ ಇಳಿಸ್ತಾ ಇದೆ ಅಂತಕ್ಕಂಥದ್ದು. ನಾವು ಪ್ರಾಚೀನ ಕಾಲದಲ್ಲಿ ರೋಮನ್, ಗ್ರೀಕ್ ರಾಜ್ಯಗಳಲ್ಲಿ ಭಾರತದ ಹೆಚ್ಚಿನ ಹತ್ತಿ ಆ ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತಾ ಇದೆ ಅಂತೇಳಿ. ಇದಕ್ಕೆ ಫೆಬ್ರವರಿ 28. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ದಿನಾಂಕಗಳು ಮತ್ತು ಅದರ ಮಹತ್ವವನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಇಂಥ ಪ್ರಶ್ನೆಗಳು 1 ಅಥವಾ 2 ಪ್ರಶ್ನೆಗಳು ಪ್ರತಿ ಎಕ್ಸಾಮ್ನಲ್ಲೂ ಕೂಡ ಕೇಳಲ್ಪಡಲಾಗುತ್ತೆ. 43ನೇ ಪ್ರಶ್ನೆ, ಮಾನವ ಶರೀರದ ಪ್ರತಿ ಜೀವಕೋಶಕ್ಕೂ ಆಮ್ಲಜನಕವನ್ನು ಸಾಗಿಸಿ ತಲುಪಿಸುವಂತಹದ್ದು ಯಾವುದು ಅಂತ ಇದೆ. ಇದಕ್ಕೆ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಹಾರ್ಮೋನುಗಳು, ಕಿಣ್ವಗಳು ಅಂತ ಇದೆ. ಆನ್ಸರ್ ಇದಕ್ಕೆ ರೆಡ್ ಬ್ಲಡ್ ಪ್ಲೇಟ್ಸ್ ಅಂತೇಳಿ. ಕೆಂಪು ರಕ್ತ ಕಣಗಳು ಆಮ್ಲಜನಕವನ್ನು ಒಂದು ಕಡೆಯಿಂದ ಅಥವಾ ಇನ್ನೊಂದು ಕಡೆಗೆ ಪ್ರತಿ ಜೀವಕೋಶಕ್ಕೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡುತ್ತೆ.
ಇನ್ನು ಹುಳುಕಡ್ಡಿ ಯಾವುದರಿಂದ ಉಂಟಾಗುತ್ತದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಡಿ, ಶಿಲೀಂಧ್ರ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ನಡುವಿನ ಭಿನ್ನತೆಯನ್ನು ಕೆಳಕಂಡದ್ದರ ಇರುವಿಕೆಯಿಂದ ಗುರುತಿಸಲಾಗುತ್ತೆ ಅಂತ ಇದೆ. 45ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ಲೋರೋಫ್ಲಾಸ್ಟ್ಗಳು ಅಂತ. 46ನೇ ಪ್ರಶ್ನೆ, ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸುತ್ತಾರೆ ಅಂತ ಇದೆ. ಇದಕ್ಕೆ ಆನ್ಸರ್ ಬಿ, ಏಪ್ರಿಲ್ 2 ನಮ್ಮ ರಾಜ್ಯದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಕವಿರಾಜ ಮಾರ್ಗವನ್ನು ರಚಿಸಿದವರು ಯಾರು ಅಂತ ಇದೆ. ಇದರಲ್ಲಿ 47ನೇ ಪ್ರಶ್ನೆ. ಸೊ ಸ್ನೇಹಿತರೆ, ಇಲ್ಲಿ ಕನ್ಫ್ಯೂಸ್ ಆಗಿರುತ್ತೆ ನೋಡಿ. ಇಲ್ಲಿ ಶ್ರೀ ವಿಜಯ ಅಂತ ಇದೆ, ಅಮೋಘ ವರ್ಷ ಅಂತ ಇದೆ. ಇದಕ್ಕೆ ಯಾವುದು ರೈಟ್ ಆನ್ಸರ್ ಅಂತಕ್ಕಂಥದ್ದು ಭಾಳಷ್ಟು ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಯಾಕೆಂದರೆ ಮುಂಚೆ ಎಲ್ಲ ನಾವು ಓದಿದಂತೆ ಇದನ್ನು ಅಮೋಘ ವರ್ಷ ನೃಪತುಂಗ ಅಂತಕ್ಕಂಥವ್ರು ಬರೆದಿದ್ರು ಅಂತ. ಆದರೆ ಇತ್ತೀಚಿನ ಒಂದು ಪುಸ್ತಕಗಳಲ್ಲಿ ಉಲ್ಲೇಖ ಇರುವಂತೆ ಅದನ್ನು ಶ್ರೀ ವಿಜಯ ಅಂತಕ್ಕಂಥವರು ಬರೆದಿದ್ರು ಅಂತ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತೇಳಿ ನಾವು ಇತ್ತೀಚಿನ ನಡೆದಂತಹ ಅಥವಾ ಇತ್ತೀಚಿನ ಬೆಳವಣಿಗೆಗಳು ಅಥವಾ ಇತ್ತೀಚೆಗೆ ಹೊರಬಂದಂತಹ ಸತ್ಯಗಳನ್ನು ಮಾತ್ರ ನಾವು ಆನ್ಸರಲ್ಲಿ ಬರೀಬೇಕಾಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಸಿ, ಶ್ರೀ ವಿಜಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಗೊಮಟೇಶ್ವರ ಮೂರ್ತಿ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 48ನೇದು. ಇದಕ್ಕೆ ಕುಂದಾಪುರ, ಬಾದಾಮಿ, ಬೇಲೂರು, ಕಾರ್ಕಳ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳಷ್ಟು ಜನ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದರೆ ಶ್ರಾವಣ ಬೆಳಗೊಳದಲ್ಲಿ ಗೊಮಟೇಶ್ವರ ಮೂರ್ತಿಯನ್ನು ಕೇಳಿದ್ದಾರೆ. ಆದರೆ ಇದು ಈ ಕೆಳಗಿನ ಯಾವ ಸ್ಥಳದಲ್ಲೂ ಕೂಡ ಇಲ್ಲಲ್ಲ ಶ್ರಾವಣ ಬೆಳಗೊಳ ಅಂತೇಳಿ ಕೆಲವರು ಹಾಗೆ ಬಿಟ್ಟಿರ್ತಾರೆ. ಬಟ್ ಇದು ತಪ್ಪು. ಯಾಕೆಂದರೆ ಗೊಮಟೇಶ್ವರ ಮೂರ್ತಿ ಕೇವಲ ಶ್ರಾವಣ ಬೆಳಗೊಳದಲ್ಲಿ ಮಾತ್ರ ಇರಬೇಕು ಅಂತೇನಿಲ್ಲ. ಕರ್ನಾಟಕದ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಇದೆ. ಧರ್ಮಸ್ಥಳದಲ್ಲೂ ಕೂಡ ಇದೆ, ಕಾರ್ಕಳದಲ್ಲೂ ಕೂಡ ಇರತಕ್ಕಂಥದ್ದು. ಸೊ ಅದಕ್ಕೆ ರೈಟ್ ಆನ್ಸರ್ ಈಗ ಕಾರ್ಕಳ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ 49ನೇದು, ನಕ್ಸಲಿಯ ಚಳುವಳಿಯು ಈ ಕೆಳಕಂಡ ರಾಜ್ಯದ ನಕ್ಸಲ್ಬಾರಿ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು ಅಂತೇಳಿ. ಇದಕ್ಕೆ ರಾಜ್ಯದಲ್ಲಿ ಬರುವಂತಹ ಪ್ರಮುಖ ಸ್ಥಳಗಳ ಬಗ್ಗೆ ಕೇಳಲಾಗುತ್ತೆ. ಅದು ಪಶ್ಚಿಮ ಬಂಗಾಳದಲ್ಲಿ ನಕ್ಸಲ್ಬಾರಿ ಅಂತಕ್ಕಂಥದ್ದು ಇದೆ. ಮುಂದೆ 50ನೇ ಪ್ರಶ್ನೆ, ಪಾನ್ ಎಂಬ ಸಂಕ್ಷೇಪಾಕ್ಷರಗಳ ವಿಸ್ಮೃತ ರೂಪ ಅಂತ ಕೇಳಿದ್ದಾರೆ. ಈ ರೀತಿಯ ಒಂದು ಸ್ಟ್ಯಾಂಡ್ಸನ್ನು ಅಥವಾ ಮೀನಿಂಗನ್ನು ಅಥವಾ ಲಾಂಗ್ ಫಾರ್ಮನ್ನು ಕೇಳಲಾಗುತ್ತೆ. ಅಂದರೆ ಪಾನ್ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಕ್ಕಂಥದ್ದು. ಎಷ್ಟೋ ಜನರು ಈ ಪಾನ್ ಕಾರ್ಡನ್ನು ಮಾಡಿಸಿರ್ತಾರೆ, ಬಟ್ ಆ ಪಾನ್ ಅಂತಕ್ಕಂತಹ ಒಂದು ಮೀನಿಂಗನ್ನು ಗೊತ್ತಿರೋದಿಲ್ಲ. ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ಕೇಳಲ್ಪಡುತ್ತೆ. ವೀಕ್ಷಕರೇ, ಸಮಯದ ಅಭಾವದಿಂದ ಮತ್ತು ಇದು ದೊಡ್ಡ ವಿಡಿಯೋ ಆಗ್ತಾ ಇರೋದ್ರಿಂದ ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಇದು ಓನ್ಲಿ ಸ್ಯಾಂಪಲ್ ಅಷ್ಟೇ. ಇನ್ನು ಕೆಲವೇ ದಿನಗಳು ಮಾತ್ರ ಪರೀಕ್ಷೆ ಇದೆ. ಆ ಒಂದು ದಿನಗಳಲ್ಲಿ ಈ ಪ್ರಮುಖ ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆಗಳು ಜೊತೆಗೆ ಆ ಪಾಯಿಂಟ್ಸ್ಗಳನ್ನು ಬರೆಸ್ತಾ ಅಥವಾ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.